ಈಗ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು 12ರಿಂದ 13 ವರ್ಷದವರೆಗೂ ಆಗಿದೆ. ಈ 13 ವರ್ಷಗಳಲ್ಲಿ ಹಲವಾರು ಬಾರಿ 5ರಿಂದ 6 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ ಬಗ್ಗೆ ಭಾಳಷ್ಟು ಪ್ರತಿಭಟನೆಗಳು, ಆಕ್ಷೇಪಗಳು, ಒಂದು ವಿರೋಧ ವ್ಯಕ್ತಪಡಿಸಿದ್ರು ಸಹ ಇಷ್ಟು ವರ್ಷಗಳ ನಂತರ ಅದರಲ್ಲೂ ವಿದ್ಯಾರ್ಥಿಗಳು ಗುಂಡೇಟ್ ತಿಂದು ಈ ಒಂದು ಲಾಠಿ ಏಟ್ ತಿಂದು ಇಲ್ಲ, ಕೆಲವ್ರಿಗೆ ನೋಡಿ ಗುಂಡು ಬಿದ್ದಿದೆ. ಯಾವ ಥರ ಬಿದ್ದಿದೆ ಅಂದರೆ ಸಣ್ಣ ಸಣ್ಣ ಪಿಯರ್ ಗ್ಯಾಸ್ನ ಇವರು ಸೊಂಟದಿಂದ ಕೆಳಗಡೆ ಫೈರ್ ಮಾಡಬೇಕು, 50 ಅಡಿಗಳ ಅಂತರದಲ್ಲಿ ಫೈರ್ ಮಾಡಬೇಕು. ಇವರು ಸೊಂಟದಿಂದ ಮೇಲ್ಗಡೆ ನಿಮಗೆ ಕಣ್ಣಿಗೆ ಒಂದು ಒಂದು ಏಟಾಗುವಷ್ಟು ನೀವು ಫೈರ್ ಮಾಡ್ತೀರಿ ಅಂದರೆ ನೀವು ಸರ್ಕಾರಿ ಒಂದು ಪೊಲೀಸ್ ಇಲಾಖೆ ಒಂದು ಆರ್ಮಿ ಅನ್ನೋದು ಏನು ಮಾಡ್ತಾ ಇದೆ? ನಿಮಗೆ ರಾಜೀನಾಮೆ ಕೊಡೋದಕ್ಕೆ ಇಷ್ಟು ವರ್ಷಗಳು, ಇಷ್ಟು ದಿನಗಳು ಬೇಕಾ? ಹೋರಾಟ ಶುರುವಾಗಿದೆ ಇವಾಗಲ್ವಾ ಅಲ್ವಾ? ಹೋರಾಟ ಮೊದಲಿಂದನೂ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ನಾವು ರಚನೆ ಮಾಡ್ತೀವಿ, ನಿಮಗೆ ಒಂದು ನ್ಯಾಯನ ಒದಗಿಸ್ತೀವಿ ಅಂತೇಳಿ ದೇಶದ ಪ್ರಧಾನಿಗಳು ನೀವು ಮಧ್ಯರಾತ್ರಿಯಲ್ಲಿ ಬಂದು ಒಂದು ಸೆಲ್ಫಿ ವಿಡಿಯೋನ ಮಾಡ್ತೀರಿ. ನೀವು ಪಾರ್ಲಿಮೆಂಟಲ್ಲಿ ಆ ಒಂದು ಹೇಳಿಕೆನ ಕೊಡಬೇಕು, ಪತ್ರಿಕಾ ರಂಗದಲ್ಲಿ ಕೊಡಬೇಕು. ಇದುವರೆಗೂ ಪತ್ರಿಕಾ ಹೇಳಿಕೆ ಇಲ್ಲ, ಆಯ್ತಲ್ವಾ? ನೀವು ಈಗೇನು ರಾಜೀನಾಮೆ ಕೊಟ್ಟಿದ್ದೀರಿ, ಇನ್ಮೇಲಾದರೂ ಪ್ರಾಮಾಣಿಕ ಒಂದು ಶಿಕ್ಷಣ ಸಚಿವರನ್ನ ಆಯ್ಕೆ ಮಾಡಿ, ಇನ್ಮೇಲಾದ್ರೂ ಕಠಿಣ ಕಾನೂನುಗಳನ್ನ ತಗೊಂಬಂದು ನೀವು ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯ ರೂಪಿಸೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಇಲ್ಲಾಂದರೆ ಇದೇ ರೀತಿ ಹೋರಾಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಒಂದು ಉರುಳೋಗೋದಕ್ಕೆ ಒಂದು ಬಲವಾದ ಒಂದು ಬುನಾದಿ ನೀವೇ ಹಾಕ್ಕೊಡ್ತೀರಿ. ಈ ಮೂಲಕ ನಾವು ಕನ್ನಡ ಪರ ಹೋರಾಟಗಾರರಾಗಿ, ಭಾರತೀಯನಾಗಿ ಒಂದು ನಿಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.